आर1 न्यूज में आपका स्वागत है। मैं आपके साथ फरहान नाज। गो हत्ये कायदे वापस ಪಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಗೋ ಹತ್ಯೆ ಕಾಯ್ದೆ ವಾಪಸ್ ಪಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಗೋ ಹತ್ಯೆ ಕಾಯ್ದೆ ವಾಪಸ್ ಪಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ವಿದ್ಯುತ್ ದರ ಏರಿಕೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ವಿದ್ಯುತ್ ದರ ಏರಿಕೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता की भारत माता की भारतीय जनता पक्ष के भारतीय जनता पक्ष के भारत माता की राज्य सरकाರದ ವಿರುದ್ಧ भारत माता की भारतीय जनता ಪಕ್ಷಕ್ಕೆ ವಿದ್ಯುತ್ ಬೆಲೆ ಏರಿಕೆ ಮಾಡಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭರವಸೆಯನ್ನು ಕೊಟ್ಟು ರಾಜ್ಯದಲ್ಲಿ ಸರ್ಕಾರವನ್ನು ರಚನೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆ ಹಾಗೂ ನಗರ ಮಂಡಲದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಇವತ್ತು ಪ್ರತಿಭಟನಾ ರ್ಯಾಲಿಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಗರ ಮಂಡಲದ ಅಧ್ಯಕ್ಷರು ರಾಜ್ಯದ ಜನರಿಗೆ ಸುಳ್ಳು ಭರವಸೆಯನ್ನು ಕೊಟ್ಟು ಸರ್ಕಾರವನ್ನು ರಚನೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತಾ ಇದ್ದೀವಿ. ಏನು ಭರವಸೆಯನ್ನು ಕೊಟ್ಟರೆ ಪ್ರತಿ ಮನೆಗೂ 200 ಯೂನಿಟ್ ವಿದ್ಯುತ್ ಫ್ರೀ ಕೊಡ್ತೀವಿ ಅಂತ ಹೇಳಿದ್ರೆ 2000 ಆ ಮನೆಯ ತಾಯಂದರಿಗೆ 2000 ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ರು ತಿಂಗಳಿಗೆ. ಅದ್ರ ಜೊತೆಗೆ ಸಿಲಿಂಡರ್ ಬೆಲೆನ 500 ರೂಪಾಯಿಗೆ ತರ್ತೀವಿ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಬಸ್ ಫ್ರೀ ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ. ಈ ಸುಳ್ಳು ಭರವಸೆಯನ್ನು ಕೊಟ್ಟು ಸರ್ಕಾರ ರಚನೆ ಮಾಡಿದ ನಂತರ ನಿಮ್ಮ ಸಂಪುಟದ ಒಬ್ಬ ಸಚಿವರು ಹೇಳ್ತಾರೆ ಅಧಿಕಾರಕ್ಕೆ ಬರಬೇಕಾದ್ರೆ ಸುಳ್ಳು ಭರವಸೆಯನ್ನು ಕೊಡ್ತೀವಿ, ಅದರಲ್ಲಿ ಎಷ್ಟು ಈಡೇರಿಸಕ್ಕಾಗ್ತದೋ ಗೊತ್ತಿಲ್ಲ ಅಂತೇಳಿ ಹೇಳುವಂತ ಒಬ್ಬ ಸಚಿವ ಸಂಪುಟದ ಸೌಕರ್ಯ ನಿಂತುಕೊಂಡು ನೀವು ಸರ್ಕಾರವನ್ನು ರಚನೆ ಮಾಡಿದ್ದೀರಿ. ನಿಮ್ಮ ವಿಚಾರ ಏನು? ರಾಜ್ಯದಲ್ಲಿರ್ತಕ್ಕಂಥ ಮುಗ್ಧ ಜನರ ಹಾದಿಯನ್ನು ತಪ್ಪುವುದರ ಮುಖಾಂತರ ಹಿಂಬಾಗಿಲಿನಿಂದ ಸರ್ಕಾರವನ್ನು ರಚನೆ ಮಾಡಿದ್ದೀರಿ. ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಉಚಿತ ಬಸ್ ಪಾಸು ಹಾಗೂ ವಿದ್ಯುತ್ ಅನ್ನ ಫ್ರೀ ಕೊಡ್ತೀವಿ ಅಂತ ಹೇಳಿದ್ರಿ. ಹೇಳುವಾಗ ಏನು ಹೇಳಿದ್ರಿ? ಸಿದ್ದರಾಮಯ್ಯನವರೇ ನನಗೂ ಫ್ರೀ ನಿನಗೂ ಫ್ರೀ, ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಫ್ರೀ ಅಂತೇಳಿ ಭಾಷಣ ಮಾಡಿರ್ತಕ್ಕಂಥವ್ರು ನೀವು. ಆದರೆ ಇವತ್ತು ದಿಢೀರನೆ ನಗರ ಪ್ರದೇಶದಲ್ಲಿರ್ತಕ್ಕಂಥವ್ರಿಗೆ 75 ಪೈಸೆ ಹೆಚ್ಚು ಮಾಡುವಂಥದ್ದು ಮಾಡಿದ್ದೀರಿ ಯೂನಿಟಿಗೆ. ಗ್ರಾಮೀಣ ಪ್ರದೇಶದಲ್ಲಿದ್ದಂಥವ್ರಿಗೆ 50 ಪೈಸೆ ಯೂನಿಟಿಗೆ ಹೆಚ್ಚು ಮಾಡುವಂಥ ಕೆಲಸ ಮಾಡಿದ್ದೀರಿ. ಅದರ ಜೊತೆಗೆ ರಾಜ್ಯ ಸರ್ಕಾರ, ಹಿಂದಿನ ರಾಜ್ಯ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ರೈತರಿಗೆ ಕೊಡ್ತಕ್ಕಂಥ 4000 ಕಿಸಾನ್ ಸನ್ಮಾನ ಯೋಜನೆ ಹಣವನ್ನು ಕಟ್ ಮಾಡಿದ್ದೀರಿ. ಹಾಲಿಗೆ ಬೆಂಬಲ ಬೆಲೆಯನ್ನು ನೀಡತಕ್ಕಂಥ ₹1.50 ಕಟ್ ಮಾಡಿದ್ದೀರಿ. ಅದರ ಜೊತೆಗೆ ನೀವು ವಿದ್ಯುತ್ತಿನ ನಿಗದಿತ ಬೆಲೆ ಮೊದಲು ₹150 ಇತ್ತು, ಇವತ್ತು ₹200 ಏರಿಸಿದಿರಿ. 115ರಿಂದ ₹200 ಏರಿಸಿದಿರಿ. ಯಾವ ರೀತಿ ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ರಾಜ್ಯದಲ್ಲಿ ಸರ್ಕಾರವನ್ನು ರಚನೆ ಮಾಡಿ ಜನರಿಗೆ ಮೋಸ ಮಾಡುವಂತ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯನವರೇ. ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತ, ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮತದಾರರು ಇವತ್ತು ಎಚ್ಚೆತ್ತುಕೊಂಡಿದ್ದಾರೆ. ಸರಿಯಾದ ರೀತಿಯಲ್ಲಿ ಸರ್ಕಾರವನ್ನು ನಡೆಸ್ತಾ ಇದ್ರೆ ನಿಮ್ಗೆ ಹೇಳ್ತಾ ಇದ್ದೀವಿ, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹೊರಗಡೆ ಬಂದು ಬೀದಿಗಿಳಿದು ನಿಮ್ಮ ಬಗ್ಗೆ
ಹೋರಾಟ ಮಾಡಬೇಕಾಗತ್ತೆ. ಎಚ್ಚರದಿಂದ ಸರ್ಕಾರ ನಡೆಸಬೇಕಂತೇಳಿ ನಮಗೆಲ್ಲರಿಗೂ ತಿಳಿಸುವಂತ ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡ್ತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ನಾವೆಲ್ಲರೂ ಗೋಮಾತೆಯನ್ನು ಪೂಜಿಸ್ತಾ ಇದ್ದೀವಿ. ಗೋಮಾತೆ ಹತ್ಯೆಯನ್ನ ನಿಷೇಧ ಕಾಯ್ದೆಯನ್ನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ತಂದಿದೆ. ಅದನ್ನು ನೀವು ತೆಗಿತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಿ. ಇಡೀ ರಾಜ್ಯದಲ್ಲಿದ್ದಂಥ ಗೋ ಭಕ್ತರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸನ ಮಾಡ್ತಿದ್ದೀರಿ. ಅವ್ರಿಗೆ ರೊಚ್ಚಿಗೆಚ್ಚುವಂಥ ಕೆಲಸ ಮಾಡ್ತಾ ಇದ್ದೀರಿ. ನೀವೇನಾದರೂ ಅಶಾಂತಿಯನ್ನು ಕದಲುವಂಥ ನಿಲುವುಗಳನ್ನು ತೆಗೆದುಕೊಂಡ್ರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಿಮ್ಮ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ನಾನು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ತಮಗೆಲ್ಲರಿಗೂ ಒಂದಿಷ್ಟು ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಪಾಲ್ಗೊಂಡಂಥ ನಮ್ಮ ನಗರ ಮಂಡಲ ಅಧ್ಯಕ್ಷರಾದಂಥ ಮಳುಗೌಡ ಪಾಟೀಲ್ರವರೇ, ಈ ತಾನೇ ನಮ್ಮಲ್ಲಿ OBC ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಂತ ವಿ.ದತ್ತಿಯವರೇ, ಬೆಳಗಾವಿ ವಿಭಾಗದ ಮಹಾಮಂತ್ರಿಗಳಾದ ಯಾವ ರೀತಿ 200 ರೂಪಾಯಿ ತಾವು ಯೂನಿಟಿಗೆ ಉಚಿತ ಕೊಡ್ತೀನಿ ಅಂತ ಏನು ಆಶ್ವಾಸನೆ ಕೊಟ್ಟಿದ್ರಿ, ಒಮ್ಮೆಲೆ ದಿಢೀರವಾಗಿ ಜನರಿಗೆ ಕಣ್ಣಿಗೆ ಮಣ್ಣಿರಚುವಂಥ ಮೂಲಕ ಏನು ವಿದ್ಯುತ್ ಶುಲ್ಕವನ್ನು ಏರಿಕೆ ಮಾಡಿದ್ರಿ. ಯೂನಿಟಿನಲ್ಲಿ ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 75 ಮತ್ತು 50 ರೂಪಾಯಿ ಯೂನಿಟಿಗೆ ಜಾಸ್ತಿ ಮಾಡಿದ್ರಿ. ಉದಾಹರಣೆಗೆ ನಾವು ಕ್ಯಾಲ್ಕುಲೇಟ್ ಮಾಡಿದರೆ 50 ಒಂದು ಯೂನಿಟಿಗೆ 50 ಹಿಡಿದ್ರೆ 200 ಯೂನಿಟ್ ಅಂದರೆ ಅಲ್ಲೇನೆ ಏನು ಉಚಿತ ಏನು ಕೊಡಬೇಕಂತ 200 ರೂಪಾಯಿ ಕ್ಯಾಲ್ಕುಲೇಟ್ ಮಾಡಿದ್ರಿ. ಆ ಬೆಲೆ ಹೆಚ್ಚಿಗೆ ಮಾಡಿ ಜನರ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಜನರಿಗೆ ಸ್ಪಷ್ಟವಾಗಿ ಗೊತ್ತೈತೆ. ಆ ಮೂಲಕ ನಮ್ಮ ಭಾರತೀಯ ಜನತಾ ಪಕ್ಷದ ಕರೆ ಮೇರೆಗೆ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರವರ್ಗ ಮಂಡಲಗಳಲ್ಲಿ ಪ್ರತಿಭಟನೆ ಮಾಡ್ತಾರೆ. ಏನು ಹೇಳಿದ್ರಿ, 200 ಯೂನಿಟ್ ಉಚಿತ ಕೊಡ್ತೀನಿ ಅಂತೇಳಿ ದಿಢೀರವಾಗಿ ಅದೇ ವಿದ್ಯುತ್ತಿನ ಶುಲ್ಕವನ್ನು ಇರಿಸಿ ಅಲ್ಲೇ ಜನರಿಗೆ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ನಾವು ಭಾರತೀಯ ಜನತಾ ಪಕ್ಷ ಉಗ್ರವಾಗಿ ಖಂಡಿಸ್ತೇವೆ. ಸಂದರ್ಭದಲ್ಲಿ ಜನರಿಗೆ ಗೊತ್ತಾಗೈತಿ ಇವರು ಯಾವ ರೀತಿ ಸುಳ್ಳು ಭರವಸೆಯನ್ನು ಕೊಟ್ಟು ಜನರಿಗೆ ಮೋಸ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದ್ದಾರೆ. ಅದು ಮೂವರ್ದಿ ಸುಳ್ಳದು. ಏನು ನೀವು ಶುಲ್ಕವನ್ನು ಏರಿಸಲಾಗದೆ ನಿಮ್ಮ ಪ್ರಣಾಳಿಕೆಗಳಿಗೆ ಏನು ಕೊಟ್ಟಿರಿ, ಐದು ನೀವೇನು ಆಶ್ವಾಸನೆ ಕೊಟ್ಟಿರಿ, ಅದು ಏನು ಜನರಿಗೆ ಹೊರೆ ಆಗದಂತೆ ಯಾವುದೇ ನಮ್ಮ ರಾಜ್ಯ ಸರ್ಕಾರದ ಏನು ವಿಶೇಷ ಯೋಜನೆಗಳಿದ್ದು ಅವು ಯಾವ ಮೊಟಕುಗೊಳಿಸಲಾಗದೆ ನೀವು ಎಲ್ಲಿದರೂ ದುಡ್ಡು ಹೊಂದಾಣಿಕೆ ಮಾಡ್ತೀರಿ, ಹೇಗೆ ಮಾಡ್ತೀರಿ ಏನೂ ಗೊತ್ತಿಲ್ಲ. ಆದರೆ ಪರಿಪೂರ್ಣವಾಗಿ ನೀವು ಕೊಟ್ಟ ಭರವಸೆಯನ್ನು 5 ಈಡೇರಿಸಬೇಕಂತ ಹೇಳ್ತೇವೆ. ಇಲ್ಲದೇ ಇದ್ದರೆ ಭಾರತೀಯ ಜನತಾ ಪಕ್ಷ ಸಾಂಕೇತಿಕವಾಗಿ ಪ್ರತಿಭಟನೆ ಮುಂದಿನ ದಿವಸದೊಳಗೆ ಬೀದಿಗಿಳಿದು ರಾಜ್ಯ ಸರ್ಕಾರ ವಿರುದ್ಧ ಉಗ್ರ ಹೋರಾಟ ಮಾಡ್ತೇವೆ. ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತೀನಿ. ಈ ಸಂದರ್ಭದಲ್ಲಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಪಕ್ಷ ಹಿರಿಯರಿಗೆ ನನ್ನ ಮಾತು ದರ ಏರಿಸಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता की ಇವತ್ತು ಅಧಿಕಾರಕ್ಕೆ ಬಂದು ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಪಕ್ಷ ಬೀದಿಯಲ್ಲಿ ಏನು ಭಾಷಣ ಮಾಡ್ತು, ಉಚಿತ ಖಚಿತ ನಿಶ್ಚಿತ ಅಂತ ಹೇಳ್ತು. ಅದರ ಅರ್ಥ ಜನಸಾಮಾನ್ಯರಿಗೆ ಓಟ್ ಹಾಕೋರಿಗೆ ಗುರುತಾಗಲಿಲ್ಲ ಏನಂತೇಳಿ. ಉಚಿತ ಅಂದ್ರೆ ಏನು, ನಿಮ್ಮ ಹಣಿ ಮೇಲೆ 3 ನಾಮ ಉಚಿತ ಮಾಡ್ತು. ಖಚಿತ ಅಂದ್ರೆ ಏನು, ನಿಮ್ಮ ಮೈ ಮೇಲೆ ಸಾಲ ಮಾಡ್ತು, ಎಲ್ಲರ ಮೈ ಮೇಲೂ. ನಿಶ್ಚಿತ ಏನು ಮಾಡ್ತು, ಹಿಂದೂ ಪರ ಯಾರೇ ಮಾತಾಡಿದ್ರು ಅವ್ರ ಜೈಲು ನಿಶ್ಚಿತ ಅಂತ ಹೇಳ್ತು. ಅದು ಈಗ ಎಲ್ಲರಿಗೆ ಅರ್ಥ ಆಗ್ಲಾಗ್ತದ. ಅದಕ್ಕೆ ಅದ್ರ ವಿರುದ್ಧ ನಾವೆಲ್ಲರೂ ಪ್ರತಿಭಟನೆ ಮಾಡತ್ತೀವಿ. ಇವತ್ತಿನ ದಿವಸ ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ತನ್ನ ಎಲ್ಲ ಪ್ರಣಾಳಿಕೆ ಹಾಗೂ ಎಲ್ಲ ಕಡೆ ಏನಂತ ಹೇಳ್ತು, ಉಚಿತ ನಿಶ್ಚಿತ ಖಚಿತ ಅಂತ ಹೇಳ್ತು. ಅದರ ಅರ್ಥ ಎಲ್ಲರಿಗೂ ಗುರುತಾಗಲಿಲ್ಲ. ಅವಾಗ ಈಗ ಓಟ್ ಹಾಕಿದವ್ರ ಪರಿಸ್ಥಿತಿ ಏನಾಗ್ಯದ ಅಂದ್ರೆ ಇಲ್ಲದ ನನ್ನ ಮೇಲೆ ಬರ್ಕೊಂಡಿನಿ. ಉಚಿತ ಏನು, ನಿಮ್ಮ ಹಣಿ ಮೇಲೆ 3 ನಾಮ ಉಚಿತ ಮಾಡಿದ್ರು ಎಲ್ಲರಿಗೂ. ನಿಶ್ಚಿತ ಏನು, ಎಲ್ಲರ ಮೈ ಮೇಲೂ ಸಾಲ ಮಾಡಿದ್ರು, ಕರ್ನಾಟಕನ ಸಾಲಗಾರನಾಗಿ ಮಾಡಾತದ. ಖಚಿತ ಏನು, ಹಿಂದೂ ಪರ ಯಾರೇ ಮಾತಾಡಿದ್ರು, ಹಿಂದೂ ಸಂಘಟನೆ ಇರಲಿ ಯಾರೇ ವ್ಯಕ್ತಿ ಮಾತಾಡಲಿ ಅವ್ರನ್ನ ಜೈಲಿಗೆ ಹಾಕ್ತೀನಿ ಅಂದರು. ಇದೇ ಅವರ ವಾಗ್ದಾನ. ಅದ್ರ ವಿರುದ್ಧ ಇವತ್ತು ನಾವೆಲ್ಲರೂ ಬೀದಿಗಿಳಿದೇವು ಅಂತ ಹೇಳ್ತೀವಿ. ಥ್ಯಾಂಕ್ ಯು.
ಇವತ್ತು ಭಾರತೀಯ ಜನತಾ ಪಕ್ಷದ ವತಿಯಿಂದ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಡೆಯುವಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಏನು ಗೊಳ್ಳು ಮತ್ತು ಸುಳ್ಳು ಆಶ್ವಾಸನೆ ನೀಡಿ ಇವತ್ತು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಮೊದಲೇ ಹೇಳಿದ್ದು ಬೇರೆ, ಇವತ್ತು ಹೇಳೋದು ಬೇರೆ. ಇವತ್ತು ವಿದ್ಯುತ್ ಬೆಲೆಯನ್ನು ಏರಿಕೆ ಮಾಡಿ ಬೇರೆ ಪುಕ್ಕಟ್ಟಾಗಿ ಕೊಡ್ತೀನಂತ ಹೇಳಿದರು. ಇವತ್ತು ನಮ್ಗೆ ಮಾಧ್ಯಮದ ಮುಖಾಂತರ ಹೇಳ್ತೀನಿ, ಸಿದ್ದರಾಮಯ್ಯವರು ಹೇಳಿದರು ನನಗೂ ಫ್ರೀ, ನಿಮಗೂ ಫ್ರೀ, ಎಲ್ಲರಿಗೂ ಫ್ರೀ ಆಯ್ತು. ಇವತ್ತು ಹೇಳ್ತಾರೆ ಕೆಲವೊಂದು ಕಂಡೀಷನ್ ಹಾಕ್ತಾರೆ. ಇದರಿಂದ ಕಾಂಗ್ರೆಸ್ ಸರ್ಕಾರ ಒಂದು ಭ್ರಷ್ಟ ಸರ್ಕಾರ. ಆದರೂ ಇಂಥ ಒಂದು ಸರ್ಕಾರವನ್ನು ಸುಳ್ಳು ಮತ್ತು ಗೊಳ್ಳು ಆಶ್ವಾಸನೆ ನೀಡಿ ಇವತ್ತು ಅಧಿಕಾರಕ್ಕೆ ಬಂದೈತಿ. ಇನ್ನು ಕೇವಲ 6-7 ತಿಂಗಳಲ್ಲಿ ಈ ಒಂದು ಸುಳ್ಳು ಭರವಸೆಯನ್ನು ನೀಡಿದ್ದು ಜನರಿಗೆ ಗೊತ್ತಾಗುತ್ತೆ. ಆವಾಗ ಎಲ್ಲ ಜನರಿಗೆ ಇದು ಮನವರಿಕೆ ಆಗುತ್ತೆ. ಈ ಒಂದು ಕಾಂಗ್ರೆಸ್ ಸರ್ಕಾರ ಸುಳ್ಳು ಮತ್ತು ಪುಕ್ಕಟ್ಟಿ ನೀಡುವಂಥ ಹೇಳ್ತೀನಂತ ಒಂದು ಸುಳ್ಳು ಆಶ್ವಾಸನೆ ನೀಡುವಂಥ ಸರ್ಕಾರ ಆಗುತ್ತೆ. ಅದಕ್ಕಾಗಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಜನರ ಮುಖಾಂತರ ನಾವು ಇವತ್ತು ಹೋರಾಟವನ್ನು ಮಾಡಿ ಬರುವ ದಿನಗಳಲ್ಲಿ ವಿದ್ಯುತ್ತವನ್ನು ದರವನ್ನು ಕಡಿಮೆ ಮಾಡಲಿದ್ರೆ ಜನರ ಜೊತೆ ಬೀದಿಯಲ್ಲಿ ಹೋರಾಟ ಮಾಡಬೇಕಾಗುತ್ತಾ ಈ ಒಂದು ಮುಖಾಂತರ ಎಚ್ಚರಿಕೆಯನ್ನು ನೀಡುತ್ತೇವೆ. ರಾಜಶೇಖರ ಮಗಿಮಠ್, ಮಹಾನಗರ ಪಾಲಿಕೆ ಸದಸ್ಯ, ವಿಜಯಪುರ.